ಸ್ನೇಹಿತರೆ ನಮಸ್ಕಾರ. ಪಂಜಾಬ್ ಅಂದ್ರೆ 5 ನದಿಗಳು ಹರಿಯುವ ಸುಂದರವಾದ ಭೂಮಿ ಅಂತ ಅರ್ಥ. ಇದು ನಮ್ಮ ಭಾರತದ ಉತ್ತರ ಭಾಗದಲ್ಲಿದೆ ಮತ್ತು ಇಲ್ಲಿನ ಮಣ್ಣು ತುಂಬಾ ಫಲವತ್ತಾಗಿದೆ. ಪಂಜಾಬ್ ಕೇವಲ ಹೊಲಗದ್ದೆಗಳ ನಾಡಲ್ಲ, ಇದು ದೇಶಕ್ಕೆ ಶಕ್ತಿ ನೀಡುವ ವೀರರ ನಾಡು ಕೂಡ ಹೌದು. ಇಲ್ಲಿನ ಜನರ ಜೀವನ ಶೈಲಿಯು ನಮಗೆ ಯಾವಾಗಲೂ ಹೊಸ ಭರವಸೆ ಮತ್ತು ಧೈರ್ಯವನ್ನ ನೀಡುತ್ತದೆ. ನಮ್ಮ ದೇಶದ ಕೀರ್ತಿಯನ್ನ ಪಂಜಾಬ್ ರಾಜ್ಯವು ಜಗತ್ತಿನಾದ್ಯಂತ ಸಾರ್ತಿದೆ ಎಂಬುದು ಹೆಮ್ಮೆಯ ವಿಷಯ. ಈ ಸುಂದರ ಭೂಮಿಯು ನಮಗೆ ಸದಾ ಸ್ಫೂರ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ. ಸಿಖ್ ಗುರುಗಳ ದಾರಿ ಮತ್ತು ವೀರ ಹೋರಾಟಗಾರರ ಇತಿಹಾಸದ ಪಥ. ಪಂಜಾಬಿನ ಇತಿಹಾಸವು ತುಂಬಾ ಹಳೆಯದು ಮತ್ತು ಇಲ್ಲಿ ಸಿಖ್ ಧರ್ಮದ 10 ಗುರುಗಳು ಜನರಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಭಗತ್ ಸಿಂಗ್ ಅವರಂತಹ ವೀರ ಕ್ರಾಂತಿಕಾರಿಗಳು ಹುಟ್ಟಿದ ಪುಣ್ಯ ಭೂಮಿ ಇದು. ಇಲ್ಲಿನ ಪ್ರತಿ ಹಳ್ಳಿಯಲ್ಲೂ ಶೌರ್ಯದ ಕಥೆಗಳು ಎಂದಿಗೂ ಕೇಳಿ ಬರ್ತವೆ ಮತ್ತು ಜನರಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸುತ್ತವೆ. ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಪಂಜಾಬಿ ಜನರ ಪಾತ್ರ ತುಂಬಾ ದೊಡ್ಡದಾಗಿದೆ ಮತ್ತು ಅದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿನ ಹಳೆಯ ಕೋಟೆಗಳು ಅಂದಿನ ಕಾಲದ ವೀರರ ಸಾಹಸದ ಕಥೆಗಳನ್ನ ಎಂದಿಗೂ ಸಾರಿ ಹೇಳ್ತವೆ. ಈ ಭವ್ಯವಾದ ಇತಿಹಾಸವು ನಮಗೆ ಎಂದಿಗೂ ಬಹಳ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ. ಹಸಿರು ಗದ್ದೆಗಳ ಸೊಬಗು ಮತ್ತು ಜೀವನತಿಗಳ ನೈಸರ್ಗಿಕ ವಿಸ್ಮಯ. ಪ್ರಕೃತಿ ಪ್ರಿಯರಿಗೆ ಪಂಜಾಬ್ ಒಂದು ಹಸಿರು ಸ್ವರ್ಗವಿದ್ದಂತೆ, ಯಾಕಂದ್ರೆ ಇಲ್ಲಿ ಹರಿಯುವ ನದಿಗಳು ಭೂಮಿಗೆ ಜೀವ ನೀಡುತ್ತವೆ. ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರು ಇಲ್ಲಿನ ಕೃಷಿ ಭೂಮಿಯನ್ನ ಸಮೃದ್ಧವಾಗಿಸಿವೆ ಮತ್ತು ರೈತರಿಗೆ ತುಂಬಾ ಸಹಾಯ ಮಾಡ್ತಿವೆ. ಮಳೆಗಾಲದಲ್ಲಿ ಇಲ್ಲಿನ ಹೊಲಗಳು ಹಚ್ಚ ಹಸಿರಾಗಿ ಕಾಣುವುದು ಕಣ್ಣಿಗೆ ತುಂಬಾ ಹಬ್ಬವನ್ನ ಉಣಬಡಿಸುತ್ತದೆ. ಇಲ್ಲಿನ ನಿಸರ್ಗವು ತುಂಬಾ ಪ್ರಶಾಂತವಾಗಿದ್ದು ಪ್ರವಾಸಿಗರ ಮನಸ್ಸಿಗೆ ಅತೀವ ನೆಮ್ಮದಿ ಮತ್ತು ಶಾಂತಿಯನ್ನ ನೀಡುತ್ತದೆ. ಕೃಷಿ ಮತ್ತು ಪ್ರಕೃತಿ ಇಲ್ಲಿ ಒಂದಕ್ಕೊಂದು ಬೆರೆತು ಹೋಗಿದ್ದು ಇದು ಸುಂದರವಾದ ನೋಟವನ್ನ ನೀಡುತ್ತದೆ. ನೈಸರ್ಗಿಕ ಸೌಂದರ್ಯದ ಈ ನೋಟವು ನಮಗೆ ತುಂಬಾ ವಿಸ್ಮಯಕಾರಿ ಮತ್ತು ಆನಂದದಾಯಕವಾಗಿದೆ. ಸ್ವರ್ಣ ಮಂದಿರದ ಪವಿತ್ರತೆ ಮತ್ತು ಬಾಂಗ್ರಾ ನೃತ್ಯದ ಸಾಂಸ್ಕೃತಿಕ ಗತ್ತು. ಅಮೃತಸರದ ಸ್ವರ್ಣ ಮಂದಿರವು ಪಂಜಾಬಿನ ಅತ್ಯಂತ ಪವಿತ್ರ ಸ್ಥಳವಾಗಿದ್ದು ಇಲ್ಲಿ ಎಲ್ಲರಿಗೂ ಸಮಾನವಾಗಿ ಪ್ರೀತಿಯಿಂದ ಊಟ ನೀಡುತ್ತಾರೆ. ಇಲ್ಲಿನ ಬಾಂಗ್ರಾ ಮತ್ತು ಗಿಡ್ಡ ನೃತ್ಯಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದ್ದು ಪ್ರತಿಯೊಬ್ಬರನ್ನು ಕುಣಿಸುವಂತಹ ಅದ್ಭುತ ಶಕ್ತಿಯನ್ನ ಈ ಕಲೆಗಳು ಹೊಂದಿವೆ. ಜನರು ಹಬ್ಬಗಳನ್ನ ತುಂಬಾ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ ಮತ್ತು ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬದ ಮೋಜನ್ನ ಸವಿತಾರೆ. ಪಂಜಾಬಿನ ಸಾಂಸ್ಕೃತಿಕ ಶ್ರೀಮಂತಿಕೆಯು ಇಲ್ಲಿನ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಮತ್ತು ಇದು ದೇಶಕ್ಕೆ ಕಳೆಯನ್ನ ತರುತ್ತದೆ. ಇಲ್ಲಿನ ಕಲೆಗಳು ಮತ್ತು ಸಂಗೀತವು ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸುವಲ್ಲಿ ಯಶಸ್ವಿಯಾಗಿವೆ. ಸಾಂಪ್ರದಾಯಿಕ ಕಲೆಗಳು ಈ ಮಣ್ಣಿನಲ್ಲಿ ಸದಾ ಕಾಲವೂ ಜೀವಂತವಾಗಿ ಮತ್ತು ಸಮೃದ್ಧವಾಗಿವೆ. ಪಂಜಾಬಿ ಲಸ್ಸಿ ಮತ್ತು ಸರಸೋದಾ ಸಾಗ್ ಊಟದ ಸ್ವಾದಿಷ್ಟ ರುಚಿ. ಪಂಜಾಬಿನ ಊಟ ಅಂದ್ರೆ ಎಲ್ರಿಗೂ ಇಷ್ಟ, ಯಾಕಂದ್ರೆ ಇಲ್ಲಿನ ಅಡುಗೆಯಲ್ಲಿ ಶುದ್ಧವಾದ ತುಪ್ಪ ಮತ್ತು ಬೆಣ್ಣೆಯ ರುಚಿ ಇರ್ತದೆ. ಇಲ್ಲಿನ ಮಕ್ಕಿ ದಿ ರೋಟಿ ಮತ್ತು ಸರಸೋದಾ ಸಾಗ್ ತುಂಬಾ ರುಚಿಯಾಗಿರ್ತದೆ ಮತ್ತು ಇದನ್ನ ಸವಿಯಲು ಜನರು ಇಷ್ಟಪಡ್ತಾರೆ. ಒಂದು ದೊಡ್ಡ ಲೋಟ ಪಂಜಾಬಿ ಲಸ್ಸಿ ಕುಡಿದ್ರೆ ಸಿಗುವ ತೃಪ್ತಿಯೇ ಬೇರೆಯಾಗಿದ್ದು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿದೆ. ಇಲ್ಲಿನ ದಾಬಾಗಳಲ್ಲಿ ಸಿಗುವ ಊಟದ ರುಚಿಯು ತುಂಬಾ ವಿಶಿಷ್ಟವಾಗಿದ್ದು ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಉಳಿಸುತ್ತದೆ. ಜನರ ಅತಿಥಿ ಸತ್ಕಾರ ಮತ್ತು ಸ್ವಾದಿಷ್ಟ ಊಟವು ನಮ್ಮ ಪ್ರವಾಸವನ್ನ ಸಾರ್ಥಕಗೊಳಿಸುತ್ತದೆ ಎನ್ನುವುದು ಸತ್ಯ. ರುಚಿಕರವಾದ ಈ ಭೋಜನವು ನಮಗೆ ಅತೀವ ತೃಪ್ತಿ ಮತ್ತು ಸಂತೋಷವನ್ನ ನೀಡುತ್ತದೆ. ಆಧುನಿಕ ಪಂಜಾಬ್ ಮತ್ತು ಹೊಸ ತಂತ್ರಜ್ಞಾನದ ವೇಗ. ಪಂಜಾಬ್ ತುಂಬಾ ವೇಗವಾಗಿ ಮುಂದುವರಿತಿದ್ದು ಹಳ್ಳಿಗಳಲ್ಲಿಯೂ ಆಧುನಿಕ ತಂತ್ರಜ್ಞಾನವನ್ನ ಜನರು ಬಳಸುತ್ತಿದ್ದಾರೆ. ಚಂಡೀಗಢದಂತಹ ನಗರಗಳು ತುಂಬಾ ಸುಂದರವಾಗಿವೆ ಮತ್ತು ರೈತರು ಈಗ ಹೊಸ ಪದ್ಧತಿಯಲ್ಲಿ ಕೃಷಿ ಮಾಡಿ ಹೆಚ್ಚು ಲಾಭ ಪಡೆಯುತ್ತಿದ್ದಾರೆ. ವ್ಯಾಪಾರ ಮತ್ತು ಶಿಕ್ಷಣದಲ್ಲಿ ಪಂಜಾಬ್ ಹೊಸ ಎತ್ತರಕ್ಕೆ ಬೆಳೆದಿದೆ ಮತ್ತು ಯುವಕರಿಗೆ ಹೊಸ ಉದ್ಯೋಗಾವಕಾಶಗಳು ಇಲ್ಲಿ ಸಾಕಷ್ಟು ದೊರೆತಿವೆ. ರಾಜ್ಯದ ಅಭಿವೃದ್ಧಿಯು ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದ್ದು ಇದು ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಳ್ಳುತ್ತಿದೆ. ಅಭಿವೃದ್ಧಿಯ ಈ ವೇಗವು ಇಲ್ಲಿ ಬಹಳ ಬಲವಾದದ್ದು ಮತ್ತು ಭವಿಷ್ಯದ ಭರವಸೆಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಂಜಾಬ್ ಶಕ್ತಿ ಮತ್ತು ಪ್ರೀತಿಯ ಅದ್ಭುತ ನಾಡು. ಇಲ್ಲಿನ ಇತಿಹಾಸದ ಶೌರ್ಯ ಮತ್ತು ಪ್ರಕೃತಿಯ ಸೌಂದರ್ಯ ಎರಡೂ ನಮಗೆ ಬೆರಗು ಮೂಡಿಸುತ್ತವೆ. ಪಂಜಾಬ್ ಆಧುನಿಕತೆಯ ಜೊತೆಗೆ ತನ್ನ ಹಳೆಯ ಸುಂದರ ಸಂಪ್ರದಾಯವನ್ನ ಉಳಿಸಿಕೊಂಡು ಮುನ್ನುಗ್ತಿದೆ. ಈ ನಾಡಿನ ಜನರ ಪ್ರೀತಿ ಮತ್ತು ಅವರು ತೋರಿಸುವ ಆತ್ಮೀಯತೆ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಹಸಿರಾಗಿ ಉಳಿತದೆ. ಪಂಜಾಬ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.